ಆತ್ಮೀಯರೇ, 5ನೇ ತರಗತಿಯ ಎಲ್ಲ ಇಂಗ್ಲಿಷ್ ಪಾಠ ಮತ್ತು ಪದ್ಯಗಳ ಎಲ್ಲ ವಿಡಿಯೋಗಳ ಲಿಂಕನ್ನು ಈ ವಿಡಿಯೋದ ಕೆಳಗಿನ ಡಿಸ್ಕ್ರಿಪ್ಷನ್ನಲ್ಲಿ ನೀಡಲಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ, ಮಕ್ಕಳಿಗೆ ಉಪಯುಕ್ತ ಅನಿಸಿದರೆ ಮಾತ್ರ ಲೈಕ್ ಮಾಡಿ, ಇಲ್ಲ ಡಿಸ್ಲೈಕ್ ಮಾಡಿ. ಆದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. Hello all, welcome to Nagara Shetty videos. Today we are going to learn class 5 unit 8 prose children of courage bravery awards. ಧೈರ್ಯ ಮೆರೆದ ಮಕ್ಕಳು ಮತ್ತು ಶೌರ್ಯ ಪ್ರಶಸ್ತಿಯ ಬಗ್ಗೆ ಈ ಪಾಠದಲ್ಲಿ ನಾವು ತಿಳ್ಕೊತೀವಿ. ವಾರ್ಮ್ ಅಪ್ ಆಕ್ಟಿವಿಟಿ. ಟಾಸ್ಕ್ ಎ. ಇಮ್ಯಾಜಿನ್ ಯು ಆರ್ ವಾಕಿಂಗ್ ಹೋಮ್ ಫ್ರಮ್ ಸ್ಕೂಲ್. ಊಹೆ ಮಾಡ್ಕೊಳ್ಳಿ, ನೀವು ಶಾಲೆಯಿಂದ ಮನೆಗೆ ಹೋಗ್ತಾ ಇದ್ದೀರಾ. You see a small boy sitting on a branch of a tree. ಒಬ್ಬ ಪುಟ್ಟ ಮಗು ಒಂದು ಮರದ ಕೊಂಬೆ ಮೇಲೆ ಕುಳಿತುಕೊಂಡಿರೋದನ್ನು ನೀವು ನೋಡ್ತೀರಾ. There is a crack in the branch and the boy is about to fall. ಆ ಒಂದು ಮರದ ಕೊಂಬೆಗೆ ಕ್ರಾಕ್ ಅಂತಂದರೆ ಬಿರುಕು ಬಿಟ್ಟಿದೆ. ಆ ಮಗು ಇನ್ನೇನು ಬೀಳುತ್ತೆ ಅನ್ನೋದನ್ನು ನೀವು ನೋಡ್ತಾ ಇದ್ದೀರಾ. ವಾಟ್ ವುಡ್ ಯು ಡೂ? ಆ ಒಂದು ಸನ್ನಿವೇಶದಲ್ಲಿ ನೀವೇನು ಮಾಡ್ತೀರಾ? ಡಿಸ್ಕಸ್ ವಿತ್ ಯುವರ್ ಪಾರ್ಟ್ನರ್. ನಿಮ್ಮ ಸ್ನೇಹಿತನ ಜೊತೆ ಈ ವಿಷಯದ ಬಗ್ಗೆ ಚರ್ಚೆ ಮಾಡಿ. ಟಾಸ್ಕ್ ಬಿ. ಥಿಂಕ್ ಆಫ್ ಸಮ್ ಸ್ಟೋರಿ ದಟ್ ಯು ಹ್ಯಾವ್ ಹರ್ಡ್ ಅಬೌಟ್ ಆಕ್ಸಿಡೆಂಟ್ಸ್ ದಟ್ ಹ್ಯಾವ್ ಬೀನ್ ಪ್ರಿವೆಂಟೆಡ್ ಬಿಕಾಸ್ ಆಫ್ ದ ಬ್ರೇವ್ ಆ್ಯಕ್ಟ್ಸ್ ಆಫ್ ಚಿಲ್ಡ್ರನ್. ಕೆಲವು ಕಥೆಗಳನ್ನು ನೆನಪು ಮಾಡಿಕೊಳ್ಳಿ. ಯಾವ ಕಥೆಗಳು ಅಂತಂದರೆ, ಕೆಲವು ಸನ್ನಿವೇಶಗಳಲ್ಲಿ ಮಕ್ಕಳ ಒಂದು ಧೈರ್ಯ ಸಾಹಸ ಒಂದು ದೊಡ್ಡದಾಗಿರ್ತಕ್ಕಂತಹ ಅಪಘಾತಗಳನ್ನು ತಪ್ಪಿಸಿರ್ತಕ್ಕಂತಹ ಕಥೆಗಳು. ಟೆಲ್ ಯುವರ್ ಪಾರ್ಟ್ನರ್ ಆ್ಯಂಡ್ ಶೇರ್ ವಿತ್ ದ ಕ್ಲಾಸ್. ಅಂತಹ ಕಥೆಗಳನ್ನು ನೀವು ನಿಮ್ಮ ಸ್ನೇಹಿತನ ಜೊತೆ ಹಂಚಿಕೊಳ್ಳಿ ಮತ್ತು ಇಡೀ ತರಗತಿಯ ಜೊತೆ ಅಂತಹ ಕಥೆಗಳನ್ನು ಹಂಚಿಕೊಳ್ಳಿ. ಈಗ ಪಾಠವನ್ನು ನೋಡೋಣ. ಎವ್ರಿ ಇಯರ್ ದ ಇಂಡಿಯನ್ ಕೌನ್ಸಿಲ್ ಫಾರ್ ಚೈಲ್ಡ್ ವೆಲ್ಫೇರ್ ICCW ಅವಾರ್ಡ್ಸ್ ಚಿಲ್ಡ್ರನ್ who have performed outstanding deeds of bravery. ಪ್ರತಿ ವರ್ಷ ICCW ಅಂದರೆ ಇಂಡಿಯನ್ ಕೌನ್ಸಿಲ್ ಫಾರ್ ಚೈಲ್ಡ್ ವೆಲ್ಫೇರ್ನವರು ಮಕ್ಕಳಿಗೆ ಅತ್ಯುತ್ತಮ ಸಾಹಸವನ್ನು ಶೌರ್ಯವನ್ನು ಪ್ರದರ್ಶನ ಮಾಡಿರ್ತಕ್ಕಂತಹ ಮಕ್ಕಳಿಗೆ ಪ್ರಶಸ್ತಿಯನ್ನು ಪ್ರದಾನ ಮಾಡ್ತಾ ಇದ್ದಾರೆ. ಅಬೌಟ್ 25 ಚಿಲ್ಡ್ರನ್ ಬಿಲೋ ದ ಏಜ್ ಆಫ್ 16 ಆರ್ ಗಿವೆನ್ ದಿಸ್ ಅವಾರ್ಡ್ ಆ್ಯನ್ಯುವಲಿ. ಸುಮಾರು 25 ಮಕ್ಕಳು, 16 ವರ್ಷದ ವಯಸ್ಸಿಗಿಂತ ಕಡಿಮೆ ಇರತಕ್ಕಂತಹ ಮಕ್ಕಳು, ಸುಮಾರು 25 ಮಕ್ಕಳು ಈ ಅವಾರ್ಡನ್ನು ತಗೋತಾ ಇದ್ದಾರೆ. ಪ್ರತಿ ವರ್ಷ ಈ ಅವಾರ್ಡನ್ನು ತಗೊತಾ ಇದ್ದಾರೆ. ದ ನ್ಯಾಷನಲ್ ಅವಾರ್ಡ್ಸ್ ಫಾರ್ ಬ್ರಾವರಿ ಬಿಗ್ಯಾನ್ ಇನ್ 1957. ಈ ಒಂದು ಪ್ರಶಸ್ತಿ ಪ್ರದಾನ ಮಾಡ್ತಕ್ಕಂತಹ ಒಂದು ಸಂಪ್ರದಾಯ 1957ರಿಂದ ಶುರುವಾಯಿತು. ದ ಫಸ್ಟ್ ಅವಾರ್ಡ್ ವಾಸ್ ಗಿವೆನ್ ಟು ಅ ಚೈಲ್ಡ್ ಹೂ ಸೇವ್ಡ್ ದ ಲೈಫ್ ಆಫ್ ದ ಫಸ್ಟ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಜವಾಹರ್ಲಾಲ್ ನೆಹರು. ನಿಮಗೆ ಗೊತ್ತೇ, ಈ ಒಂದು ಮೊಟ್ಟ ಮೊದಲ ಪ್ರಶಸ್ತಿಯನ್ನು ಅಂದರೆ ಶೌರ್ಯ ಪ್ರಶಸ್ತಿಯನ್ನು ತೆಗೆದುಕೊಂಡಿರ್ತಕ್ಕಂಥ ಮಗು ಯಾರು ಅಂತಂದರೆ, ಆ ಮಗು ನಮ್ಮ ಭಾರತದ ಮೊಟ್ಟ ಮೊದಲ ಪ್ರಧಾನಿಯಾಗಿರ್ತಕ್ಕಂತಹ ಜವಾಹರ್ಲಾಲ್ ನೆಹರು ಅವರನ್ನು ಕಾಪಾಡಿತ್ತು. ಲೆಟ್ಸ್ ನೋ ಹೌ ಇಟ್ ಆಲ್ ಬಿಗೆನ್. ಇದು ಹೇಗಾಯಿತು ಅಂತ ತಿಳ್ಕೊಳ್ಳೋಣ. On 2nd of October 1957, India's first Prime Minister Jawaharlal Nehru was watching a performance at Delhi's Ramlila ground in the Red Fort. ಅವತ್ತು ಅಕ್ಟೋಬರ್ 2, 1957, ನಮ್ಮ ಭಾರತದ ಮೊಟ್ಟ ಮೊದಲ ಪ್ರಧಾನಿಯಾಗಿರ್ತಕ್ಕಂತಹ ಜವಾಹರ್ಲಾಲ್ ನೆಹರು ಅವರು ಕೆಂಪುಕೋಟೆಯ ರಾಮ್ಲೀಲಾ ಮೈದಾನದಲ್ಲಿ ಮಕ್ಕಳ ಪ್ರದರ್ಶನವನ್ನು ನೋಡ್ತಾ ಇದ್ದಾರೆ. A fire broke out in a shamiana through a short circuit. ಇದ್ದಕ್ಕಿದ್ದಂತೆ ಒಂದು ಬೆಂಕಿ ಹತ್ಕೊಂಡ್ಬಿಡ್ತು. ಎಲ್ಲಿ ಅಂತಂದರೆ, ಮೇಲೆ ಹಾಕಿರ್ತಕ್ಕಂತಹ ಶಾಮಿಯಾನದಿಂದ. ಅದು ಶಾರ್ಟ್ ಸರ್ಕ್ಯೂಟ್ ಆಗಿ ಹತ್ಕೊಂಡಿತ್ತು. ಹರೀಶ್ ಚಂದ್ರ, ಎ 14-year-old scout, quickly took out his knife and cut the burning ಶಾಮಿಯಾನ. ಸೊ ಆ ಒಂದು ಸಂದರ್ಭದಲ್ಲಿ 14 ವರ್ಷ ಇರ್ತಕ್ಕಂತಹ ಹರೀಶ್ ಚಂದ್ರ ಅಂತಕ್ಕಂಥ ಮಗು ಏನು ಮಾಡುತ್ತೆ ಅಂತಂದರೆ, ಒಂದು ಚಾಕುವನ್ನು ತೆಗೆದುಕೊಂಡು ಬೆಂಕಿ ಹತ್ತಿರ್ತಕ್ಕಂಥ ಶಾಮಿಯಾನವನ್ನು ಬೇಗನೆ ಕಟ್ ಮಾಡ್ತಾನೆ. ದಿಸ್ ಆ್ಯಕ್ಟ್ ಸೇವ್ಡ್ ದ ಲೈವ್ಸ್ ಆಫ್ ಹಂಡ್ರೆಡ್ಸ್ ಆಫ್ ಟ್ರ್ಯಾಪ್ಡ್ ಪೀಪಲ್. ಈ ಒಂದು ಕೆಲಸ ಅಲ್ಲಿ ನೆರೆದಿರ್ತಕ್ಕಂತಹ ನೂರಾರು ಜನರ ಪ್ರಾಣವನ್ನು ಕಾಪಾಡಿತು. ಪಂಡಿತ್ ನೆಹರು ವಾಸ್ ಇನ್ಸ್ಪೈರ್ಡ್ ಬೈ ದಿಸ್ ಟು ಇನಿಷಿಯೇಟ್ ದ ಅವಾರ್ಡ್ಸ್. ಈ ಒಂದು ಸನ್ನಿವೇಶ ಪ್ರಧಾನಮಂತ್ರಿಯವರು ಶೌರ್ಯ ಪ್ರಶಸ್ತಿಯನ್ನು ನೀಡಲು ಮುಂದಾಗಲಿಕ್ಕೆ
ಸ್ಫೂರ್ತಿಯಾಯಿತು. ಹಿ ಆಸ್ಕ್ ದ ಅಥಾರಿಟೀಸ್ ಟು ಆನರ್ ಬ್ರೇವ್ ಚಿಲ್ಡ್ರನ್ ಫ್ರಮ್ ಆಲ್ ಓವರ್ ದ ಕಂಟ್ರಿ. ಅಲ್ಲಿ ನೆರೆದಿರ್ತಕ್ಕಂಥ ಅಧಿಕಾರಿಗಳಿಗೆ ಪ್ರಧಾನಮಂತ್ರಿಯವರು ಹೇಳ್ತಾರೆ, ಸೊ ಇಂತಹ ಶೌರ್ಯ ಪ್ರಶಸ್ತಿಯನ್ನು ನಾವು ಕೊಡೋಣ, ಈ ಥರ ಧೈರ್ಯವನ್ನು ಮೆರೆದಿರ್ತಕ್ಕಂಥ ಮಕ್ಕಳೆಲ್ಲರಿಗೂ ಈ ಪ್ರಶಸ್ತಿಯನ್ನು ಕೊಡೋಣ ಅಂತೇಳಿ ಆಗ ಹೇಳ್ತಾರೆ. ದಿಸ್ ಟ್ರೆಡಿಷನ್ ಕಂಟಿನ್ಯೂಸ್ ಈವನ್ ಟುಡೇ. ಆಗಿನಿಂದ ಪ್ರಾರಂಭವಾಗಿರ್ತಕ್ಕಂಥ ಒಂದು ಸಂಪ್ರದಾಯ ಈಗಲೂ ಕೂಡ ಮುಂದುವರಿತಾ ಇದೆ. ಬ್ರೇವ್ ಹರಿಶ್ಚಂದ್ರ ಬಿಕೇಮ್ ದ ಫಸ್ಟ್ ರಿಸಿಪೆಂಟ್ ಆಫ್ ದ ಅವಾರ್ಡ್. ಈ ಶೌರ್ಯ ಪ್ರಶಸ್ತಿಯನ್ನು ಮೊಟ್ಟ ಮೊದಲು ತೆಗೆದುಕೊಂಡಿರ್ತಕ್ಕಂಥದ್ದು ಧೈರ್ಯಶಾಲಿಯಾಗಿರ್ತಕ್ಕಂಥ ಹರಿಶ್ಚಂದ್ರ. The Bravery Awards are announced on November 14th, Children's Day, and presented by the Prime Minister on the eve of the Republic Day. ಈ ಒಂದು ಶೌರ್ಯ ಪ್ರಶಸ್ತಿಯನ್ನು ಪ್ರತಿ ವರ್ಷ 14ನೇ ನವೆಂಬರ್ ಅಂದರೆ ಮಕ್ಕಳ ದಿನಾಚರಣೆಯನ್ನು ಘೋಷಣೆ ಮಾಡಲಾಗುತ್ತೆ. ಆ ಪ್ರಶಸ್ತಿಯನ್ನು ರಿಪಬ್ಲಿಕ್ ಡೇ ಅಂದರೆ ಗಣರಾಜ್ಯೋತ್ಸವದ ದಿನ ಪ್ರಧಾನಮಂತ್ರಿಯಿಂದ ಕೊಡಲಾಗುತ್ತೆ. ರಿಸೀವ್ ಎ ಮೆಡಲ್, ಎ ಸರ್ಟಿಫಿಕೇಟ್ ಅಂಡ್ ಕ್ಯಾಶ್ ಆಸ್ ಎ ಟೋಕನ್ ಆಫ್ ಅಪ್ರಿಷಿಯೇಷನ್ ಆಫ್ ದೇರ್ ವ್ಯಾಲಾರ್. ಅಂದರೆ ಈ ಒಂದು ಪ್ರಶಸ್ತಿಯನ್ನು ಕೊಡಬೇಕಾದ್ರೆ ಏನೇನು ಕೊಡ್ತಾರೆ ಅಂತಂದರೆ ಒಂದು ಮೆಡಲ್, ಪದಕ ಮತ್ತು ಸರ್ಟಿಫಿಕೇಟ್ ಹಾಗೂ ಒಂದಿಷ್ಟು ಹಣವನ್ನು ಕೊಡ್ತಾರೆ. ಅವರ ಒಂದು ಧೈರ್ಯ ಮತ್ತು ಸಾಹಸಕ್ಕೆ ಆ ಒಂದು ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಲಾಗುತ್ತೆ. ಸಮ್ ಆಫ್ ದೆಮ್ ಆರ್ ಆಲ್ಸೋ ಗ್ರಾಂಟೆಡ್ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಟು ಕಂಪ್ಲೀಟ್ ದೇರ್ ಹೈಯರ್ ಎಜುಕೇಷನ್. ಕೆಲವೊಂದು ಮಕ್ಕಳಿಗೆ ಅವರ ಒಂದು ಉನ್ನತ ವ್ಯಾಸಂಗಕ್ಕಾಗಿ ಇನ್ನೂ ಹೆಚ್ಚಿನ ಹಣ ಸಹಾಯವನ್ನು ಕೂಡ ಮಾಡಲಾಗುತ್ತೆ. ಆನ್ 26th January ದೇ ಟೇಕ್ ಪಾರ್ಟ್ ಇನ್ ದ ರಿಪಬ್ಲಿಕ್ ಡೇ ಪೆರೇಡ್ ಇನ್ ನ್ಯೂ ಡೆಲ್ಲಿ ರೈಡಿಂಗ್ ಅಟಾಪ್ ಡೆಕೋರೇಟೆಡ್ ಎಲಿಫೆಂಟ್ಸ್. ಬರೀ ಅಷ್ಟೇ ಅಲ್ಲ, ಶೌರ್ಯ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂತಹ ಮಕ್ಕಳನ್ನು 26ನೇ ಜನವರಿಯಂದು ಗಣರಾಜ್ಯೋತ್ಸವದ ಪೆರೇಡ್ನಲ್ಲಿ ಆ ಒಂದು ಮಕ್ಕಳನ್ನು ಸುಂದರವಾಗಿ ಅಲಂಕಾರ ಮಾಡಿರ್ತಕ್ಕಂತಹ ಆನೆಗಳ ಮೇಲೆ ಮೆರವಣಿಗೆ ಮಾಡ್ತಾರೆ. ದ ಅವಾರ್ಡ್ಸ್ ಆರ್ ಗಿವೆನ್ ಟು acknowledge the extraordinary courage displayed by children in different situations. ವಿವಿಧ ರೀತಿಯ ಸನ್ನಿವೇಶಗಳಲ್ಲಿ ಒಂದು ಅತ್ಯುತ್ತಮ ಧೈರ್ಯ ಸಾಹಸವನ್ನು ಪ್ರದರ್ಶನ ಮಾಡಿರ್ತಕ್ಕಂತಹ ಮಕ್ಕಳಿಗೆ ಒಂದು ಗೌರವ ಸಲ್ಲಿಸುವ ಸಲುವಾಗಿ ಈ ಒಂದು ಪ್ರಶಸ್ತಿಗಳನ್ನು ಕೊಡ್ತಾರೆ. The awards also encourage children to use their presence of mind and show courage in real life. ಮಕ್ಕಳು ತಮ್ಮ ನಿಜ ಜೀವನದಲ್ಲೂ ಕೂಡ ಈ ಒಂದು ಧೈರ್ಯವನ್ನು ಪ್ರದರ್ಶಿಸುವುದು, ಜಾಗೃತಿ ಮತ್ತು ಸಮಯ ಸ್ಫೂರ್ತಿಯನ್ನು ಪ್ರದರ್ಶಿಸುವಂತೆ ಮಾಡಲು ಪ್ರೋತ್ಸಾಹ ಮಾಡಲಿಕ್ಕಾಗಿ ಈ ಒಂದು ಪ್ರಶಸ್ತಿಯನ್ನು ನೀಡಿ ಪ್ರೋತ್ಸಾಹಿಸಲಾಗುತ್ತೆ. ಸಮ್ ಚಿಲ್ಡ್ರನ್ ಹ್ಯಾವ್ ಸೇವ್ಡ್ ಲೈಫ್ಸ್. ಕೆಲವೊಂದು ಮಕ್ಕಳು ಕೆಲವರ ಪ್ರಾಣಗಳನ್ನು ಉಳಿಸಿದ್ದಾರೆ. ಸಮ್ ಹ್ಯಾವ್ ಹೆಲ್ಪ್ಡ್ ದ ಪೊಲೀಸ್ ಇನ್ ಅರೆಸ್ಟಿಂಗ್ ಕ್ರಿಮಿನಲ್ಸ್. ಕೆಲವೊಂದು ಮಕ್ಕಳು ಅಪರಾಧಿಗಳನ್ನು ಹಿಡ್ಕೊಳ್ಳೋದ್ರಲ್ಲಿ ಪೊಲೀಸರಿಗೆ ಸಹಾಯ ಮಾಡಿದ್ದಾರೆ. ಅಂಡ್ ಸಮ್ ಅದರ್ ಹ್ಯಾವ್ ಅವಾಯ್ಡೆಡ್ ಆಕ್ಸಿಡೆಂಟ್ಸ್. ಕೆಲವೊಂದು ಮಕ್ಕಳು ದೊಡ್ಡ ದೊಡ್ಡ ಅಪಘಾತಗಳನ್ನು ತಪ್ಪಿಸಿದ್ದಾರೆ. ವೈಲ್ ಡೂಯಿಂಗ್ ದೀಸ್ ಡೀಡ್ಸ್ ಸಮ್ ಹ್ಯಾವ್ ಈವನ್ ಸ್ಯಾಕ್ರಿಫೈಡ್ ದೈರ್ ಲೈಫ್ಸ್. ಇಂತಹ ಒಂದು ಸಾಹಸಮಯವಾಗಿರ್ತಕ್ಕಂತಹ ಧೈರ್ಯಶಾಲಿ ಕೃತ್ಯಗಳನ್ನು ಮಾಡುವ ಸಂದರ್ಭದಲ್ಲಿ ಕೆಲವೊಂದು ಮಕ್ಕಳು ತಮ್ಮ ಪ್ರಾಣವನ್ನು ಕೂಡ ಕಳ್ಕೊಂಡಿದ್ದಾರೆ. Let us come to know the brave acts of some of these young awardees, sometimes known as brave hearts. ಈ ಯುವ ಪ್ರಶಸ್ತಿ ಪುರಸ್ಕೃತರ ಧೈರ್ಯಶಾಲಿ ಹೃದಯಗಳ ಕೆಲವೊಂದು ಸಾಹಸಮಯ ಧೈರ್ಯಮಯ ಕೃತ್ಯಗಳನ್ನು ಈಗ ನೋಡೋಣ. In 2008, 6-year-old twins Gagan and Bhumika J. Murthy of Bengaluru were honored for saving an 18-month-old child. 2008ರಲ್ಲಿ ಗಗನ್ ಮತ್ತು ಭೂಮಿಕಾ ಅವರು 6 ವರ್ಷದ ಅವಳಿಗಳು. ಇವರು ಬೆಂಗಳೂರಲ್ಲಿ ಇರ್ತಾರೆ. 18 ತಿಂಗಳ ಒಂದು ಪುಟ್ಟ ಮಗುವನ್ನು ಈ ಎರಡು ಮಕ್ಕಳು ಗಗನ್ ಮತ್ತು ಭೂಮಿಕಾ ಕಾಪಾಡಿದರು. ದ ಟ್ವಿನ್ಸ್ ವರ್ ಸಿಟ್ಟಿಂಗ್ ಇನ್ ದೇರ್ ಫಾದರ್ಸ್ ಕಾರ್ ಆ್ಯಂಡ್ ಅಟ್ ದ ವೆಜಿಟೇಬಲ್ ಮಾರ್ಕೆಟ್ ಇನ್ ಮಡಿವಾಳ. ಇವರು ಒಂದು ಅವರ ಅಪ್ಪನ ಕಾರ್ನಲ್ಲಿ ಕುಳಿತುಕೊಂಡಿರ್ತಾರೆ. ಮಡಿವಾಳದಲ್ಲಿ ಅವರ ಅಪ್ಪನ ಕಾರ್ನಲ್ಲಿ ಕೂತ್ಕೊಂಡಿರ್ತಾರೆ. ದೇ ಸಾ 2 bulls ರನ್ನಿಂಗ್ ಟುವರ್ಡ್ಸ್ ಈಚ್ ಅದರ್. 2 ಎತ್ತುಗಳು ಓಡಿ ಬರೋದನ್ನು ಅವರು ಕಾರ್ನಲ್ಲಿ ಕೂತ್ಕೊಂಡು ನೋಡ್ತಾರೆ. ದೇ ಸಾ ದ ಚೈಲ್ಡ್ ಲೈಯಿಂಗ್ ಇನ್ ದ ಬುಲ್ಸ್ ಪಾತ್. ಅದೇ ದಾರಿಯಲ್ಲಿ ಒಂದು ಪುಟ್ಟ ಮಗು ಇರೋದನ್ನು ಅವರು ನೋಡ್ತಾರೆ. ದ 2 ಇಮ್ಮಿಡಿಯೇಟ್ಲಿ ರ್ಯಾನ್ ಔಟ್ ಆ್ಯಂಡ್ ಪುಲ್ಡ್ ದ ಚೈಲ್ಡ್ ಅವೇ. ನೋಡಿದ ತಕ್ಷಣ ಕಾರ್ನಿಂದ ಇಳಿದು ಆ ಒಂದು ಪುಟ್ಟ ಮಗುವನ್ನು ಎಳೆದು ಆ ಮಗುವಿನ ರಕ್ಷಣೆಯನ್ನು ಮಾಡ್ತಾರೆ.
ಇನ್ 2008 ಅನದರ್ ಅವಾರ್ಡಿ ವಾಸ್ ರಾಹುಲ್. 2008ರಲ್ಲಿ ಇನ್ನೊಬ್ಬ ಪ್ರಶಸ್ತಿ ಪುರಸ್ಕೃತ ಯಾರು ಅಂತಂದರೆ ರಾಹುಲ್, ಎ 12-year ಓಲ್ಡ್ ಬಲೂನ್ ಸೆಲ್ಲರ್. ಇವನು 12 ವರ್ಷದ ಬಲೂನ್ಗಳನ್ನು ಮಾರ್ತಾ ಇರ್ತಕ್ಕಂಥ ಒಬ್ಬ ಹುಡುಗ. ಹಿ ವಾಸ್ ಆ್ಯನ್ ಐ ವಿಟ್ನೆಸ್ ಟು ದ ಬ್ಲಾಸ್ಟ್ಸ್ ಇನ್ ನ್ಯೂ ಡೆಲ್ಲಿ. ಒಂದು ದೊಡ್ಡ ಬ್ಲಾಸ್ಟ್ ಆಗುತ್ತೆ, ಒಂದು ಬಾಂಬ್ ಸಿಡಿಯುತ್ತೆ. ಆ ಒಂದು ಬಾಂಬ್ ಸಿಡಿಯೋದನ್ನು ಇವನು ಕಣ್ಣಾರೆ ನೋಡ್ತಾನೆ. ದ ಇನ್ಫಾರ್ಮೇಷನ್ ದಟ್ ಹಿ ಗೇವ್ ಅಬೌಟ್ ದ ಮೆನ್ ಹೂ ಪ್ಲಾಂಟೆಡ್ ಬಾಂಬ್ಸ್ ಆನ್ ಒನ್ ಆಫ್ ದ ಇಂಪಾರ್ಟೆಂಟ್ ರೋಡ್ಸ್ ಹೆಲ್ಪ್ಡ್ ದ ಪೊಲೀಸ್ ಇನ್ ಮೇಕಿಂಗ್ ಸ್ಕೆಚಸ್ ಆಫ್ ದ ಕ್ರಿಮಿನಲ್ಸ್. ಆ ಒಂದು ಬಾಂಬ್ ಇರ್ತಕ್ಕಂಥ ವ್ಯಕ್ತಿಗಳನ್ನು ಹಿಡಿದುಕೊಡೋದ್ರಲ್ಲಿ ಈ ಮಗು ಸಹಾಯ ಮಾಡುತ್ತೆ. ಆ ಮಗುವಿನ ಮಾತುಗಳನ್ನು ಕೇಳಿ ಪೊಲೀಸರು ಸ್ಕೆಚ್ಚನ್ನು ಹಾಕ್ತಾರೆ, ರೇಖಾಚಿತ್ರಗಳನ್ನ ಬಿಡಿಸ್ತಾರೆ. ಆ ಒಂದು ರೇಖಾಚಿತ್ರದಿಂದ ಆ ಒಂದು ಅಪರಾಧಿಗಳನ್ನ ಹಿಡಿಲಿಕ್ಕೆ ರಾಹುಲ್ ಸಹಾಯ ಮಾಡ್ತಾನೆ. ಸಿಲ್ವರ್ ಖರ್ಬಾನಿ ಆಫ್ ಮೇಘಾಲಯ ಸೇವ್ಡ್ ದ ಲೈಫ್ ಆಫ್ ಅವರ್ ಯಂಗ್ ಕಸಿನ್ ಹೂ ವಾಸ್ ಕಾಟ್ ಇನ್ ಅ ಫೈರ್. ಸಿಲ್ವರ್ ಖರ್ಬಾನಿ ಅಂತಕ್ಕಂಥ ಮೇಘಾಲಯದ ಈ ಮಗು ಏನು ಮಾಡುತ್ತೆ ಅಂತಂದರೆ ತನ್ನ ಸಹೋದರಿಯನ್ನು ಬೆಂಕಿಯಿಂದ ರಕ್ಷಣೆ ಮಾಡುತ್ತೆ. ವಿಶಾಲ್ ಸೂರ್ಯಾಜಿ ಪಾಟೀಲ್ ಆಫ್ ಮಹಾರಾಷ್ಟ್ರ ಸೇವ್ಡ್ ಎ ವುಮೆನ್ ಅಂಡ್ ಅ ಚೈಲ್ಡ್ ಫ್ರಮ್ ಡ್ರಾನಿಂಗ್. ಮಹಾರಾಷ್ಟ್ರದ ವಿಶಾಲ್ ಸೂರ್ಯಾಜಿ ಪಾಟೀಲ್ ಅಂತಕ್ಕಂಥ ಒಂದು ಮಗು, ಒಬ್ಬ ಮಹಿಳೆ ಮತ್ತು ಮಗು ನೀರಿನಲ್ಲಿ ಮುಳುಗ್ತಾ ಇರೋದನ್ನು ನೋಡಿ ಅವರನ್ನು ಕಾಪಾಡುತ್ತೆ. ಅಮಾಂಗ್ ದ 21 ಚಿಲ್ಡ್ರನ್ ಕನ್ಫರ್ಡ್ with the Nation Bravery Award for 2009 was 13-year-old Gaurav Singh Saini from Haryana. ಹರಿಯಾಣದ ಗೌರವ್ ಸಿಂಗ್ ಸೈನಿಯನ್ನು 2009ರಲ್ಲಿ 21 ಮಕ್ಕಳ ಜೊತೆ ಈ ಒಂದು ಅವಾರ್ಡನ್ನು ಕೊಡ್ತಾರೆ. ಈ ಸೇವ್ಡ್ ಏನು ಮಾಡಿದ್ನ ಆ ಮಗು ಅಂತಂದರೆ, ಈ ಸೇವ್ಡ್ 50 to 60 ಪೀಪಲ್ ಡ್ಯೂರಿಂಗ್ ಎ ಸ್ಟ್ಯಾಂಪೀಡ್ ಅಟ್ ದ ನೈನಾ ದೇವಿ ಟೆಂಪಲ್ ಇನ್ ಹಿಮಾಚಲ್ ಪ್ರದೇಶ್. ಈ ಮಗು ಏನು ಮಾಡಿರುತ್ತೆ ಅಂತಂದರೆ, ಹಿಮಾಚಲ ಪ್ರದೇಶದಲ್ಲಿ ನಯನದೇವಿ ಟೆಂಪಲ್, ನಯನದೇವಿ ಗುಡಿ ಹತ್ರ ನಡೀತಕ್ಕಂಥ ಒಂದು ಸ್ಟೆಂಪೀಡ್ ಅಂತಂದರೆ ಕಾಲು ತುಳಿತದಿಂದ 50ರಿಂದ 60 ಜನರನ್ನು ಆ ಮಗು ರಕ್ಷಣೆ ಮಾಡಿರುತ್ತೆ. ಕುಮಾರಿ ಮೈಬಾಮ್ ಪ್ರಿಟಿ ದೇವಿ ಆಫ್ ಮಣಿಪುರ್. ಇನ್ನೊಬ್ಬ ಮಗುವಿನ ಹೆಸರು ಮಣಿಪುರದ ಕುಮಾರಿ ಮೈಬಾನ್ ಪ್ರಿಟಿ ದೇವಿ. ಈ ಮಗು ಏನು ಮಾಡಿರುತ್ತಂದರೆ, ಏಜ್ 10 ಸೇವ್ಡ್ ಸೆವರಲ್ ಲೈಫ್ಸ್. 10 ವರ್ಷ ಇರ್ತಕ್ಕಂಥ ಈ ಮಗು ಸಾಕಷ್ಟು ಜನರ ಪ್ರಾಣವನ್ನು ಕಾಪಾಡಿರುತ್ತೆ. ಶಿ ಯೂಸ್ಡ್ ಹರ್ ಬೇರ್ ಹ್ಯಾಂಡ್ಸ್ ಟು ಡಿಸ್ಪೋಸ್ ಎ ಲೈವ್ ಗ್ರಾನೈಟ್ ದಟ್ ವಾಸ್ ಹರ್ಲ್ಡ್ ಅಟ್ ಹರ್ ಮದರ್ ಶಾಪ್ ಇನ್ ಇಂಪಾಲ್. ಆಕೆಯ ತಾಯಿಯ ಶಾಪ್ನಲ್ಲಿರ್ತಕ್ಕಂಥ ಒಂದು ಜೀವಂತವಾಗಿರ್ತಕ್ಕಂಥ ಗ್ರೆನೇಟ್ ಅಂದರೆ ಬಾಂಬನ್ನು ಬರೀ ಕೈಲಿಂದ ಎಸೆದು ಸಾಕಷ್ಟು ಜನರ ಜೀವವನ್ನು ಕಾಪಾಡಿರುತ್ತೆ ಆ ಮಗು. ಹರ್ ಏಮ್ ಇಸ್ ಟು ಫೈಟ್ ಟೆರರ್ ಬೈ ಜಾಯ್ನಿಂಗ್ ದ ಪೊಲೀಸ್ ಫೋರ್ಸ್. ಆಕೆಯ ಗುರಿ ಏನು ಗೊತ್ತಾ? ಪೊಲೀಸ್ ಆಗಿ ಭಯೋತ್ಪಾದಕರ ವಿರುದ್ಧ ಹೋರಾಟ ಮಾಡೋದು ಆಕೆಯ ಗುರಿ. 10-year-old ಪ್ರಿಯಾಂಶು ಜೋಶಿ ಫ್ರಮ್ ಉತ್ತರಾಖಂಡ್ ಈಸ್ ಒನ್ ಆಫ್ ದ ಅವಾರ್ಡ್ ವಿನ್ನರ್ ಫಾರ್ 2010. ಉತ್ತರಾಖಂಡ್ನ ಪ್ರಿಯಾಂಶು ಜೋಶಿ 2010ರಲ್ಲಿ ಈ ಅವಾರ್ಡನ್ನು ಕೊಡಲಾಗುತ್ತೆ. ಈ ಸಿಂಗಲ್ ಹ್ಯಾಂಡೆಡ್ಲಿ ಫಾಟ್ ಆಫ್ ಎ ಲೆಪರ್ಡ್ ದಟ್ ವಾಸ್ ಟ್ರೈಯಿಂಗ್ ಟು ಅಟ್ಯಾಕ್ ಹಿಸ್ ಸಿಸ್ಟರ್ ವೆನ್ ದೇ ವರ್ ಆನ್ ದೇರ್ ವೇ ಟು ಸ್ಕೂಲ್. ಶಾಲೆಗೆ ಹೋಗ್ತಾ ಇರಬೇಕಾದ್ರೆ ಒಂದು ಲೆಪರ್ಡ್ ಅಂದರೆ ಚಿರತೆ ಇವ್ರ ಮೇಲೆ ಅಟ್ಯಾಕ್ ಮಾಡುತ್ತೆ. ಆಗ ತನ್ನ ಸಹೋದರಿಯನ್ನು ಇಲ್ಲೇ ಕಾಪಾಡಿರ್ತಾನೆ. ಇಲ್ಲಿ ಕಾಣ್ತಾ ಇದೆಯಲ್ಲ ಚಿತ್ರ, ಆ ಮಗುದೆ. ದಾರಿಯಲ್ಲಿ ಹೋಗ್ತಾ ಇರಬೇಕಾದ್ರೆ ಆ ಲೆಪರ್ಡ್ ಅಂದರೆ ಚಿರತೆ ಇವ್ರ ಮೇಲೆ ಅಟ್ಯಾಕ್ ಮಾಡುತ್ತೆ. ಆ ಮಗು ಆ ಒಂದು ಚಿರತೆಯನ್ನು ಓಡಿಸ್ತಾನೆ. 11-year-old ಗುರ್ಜೀವನ್ ಸಿಂಗ್ ಫ್ರಮ್ ಪಂಜಾಬ್ ಹೆಲ್ಪ್ಡ್ ಟು ಪ್ರಿವೆಂಟ್ ಎ ಬ್ಯಾಂಕ್ ರಾಬರಿ ಬೈ ಅಟ್ಯಾಕಿಂಗ್ ದ ಥೀವ್ಸ್ ವಿತ್ ಬ್ರಿಕ್ಸ್. ನೋಡಿ, ಪಂಜಾಬ್ನ ಗುರ್ಜೀವನ್ ಸಿಂಗ್ ಅಂತಕ್ಕಂಥ ಮಗು, ಈ ಮಗುಗೆ 11 years old, 11 ವರ್ಷ ಇದ್ದಾವೆ. ಅವನೇನು ಮಾಡಿರ್ತಾನೆ ಅಂತಂದರೆ, ಬ್ಯಾಂಕ್ನಲ್ಲಿ ಕಳ್ತನ ಮಾಡ್ತಾ ಇರ್ತಾರೆ, ಬ್ಯಾಂಕ್ ರಾಬರಿ ಮಾಡ್ತಾ ಇರ್ತಾರೆ. ಆ ರಾಬರಿ ಮಾಡಲಿಕ್ಕೆ ಬಂದಿರತಕ್ಕಂತಹ ಕಳ್ಳರನ್ನು ಇಟ್ಟಿಗೆಗಳಿಂದ ಹೊಡೆದು ಓಡಿಸ್ತಾನೆ. ದೇ ಓಪನ್ಡ್ ಫೈರ್ ಬಟ್ ಹಿ ಎಸ್ಕೇಪ್. ಅವರು ಬಂದೂಕಿನಿಂದ ಸುಡ್ತಾರೆ, ಆದರೆ ಆ ಮಗು ತಪ್ಪಿಸ್ಕೊಂಡೆ. ದ ಪಿಸ್ಟಲ್ ಸ್ಲಿಪ್ಡ್ ಫ್ರಮ್ ದೇರ್ ಹ್ಯಾಂಡ್ಸ್ ಆ್ಯಂಡ್ ಅದರ್ಸ್ ಮ್ಯಾನೇಜ್ ಟು ಕ್ಯಾಚ್ ದ ರಾಬರ್ಸ್. ಅವರ ಕೈಯಲ್ಲಿರ್ತಕ್ಕಂಥ ಪಿಸ್ತೂಲ್ ಕೆಳಗಡೆ ಬೀಳುತ್ತೆ. ಆಗ ಬೇರೆಯವರು ಬಂದು ಅಲ್ಲೆಲ್ಲರೂ ಸೇರಿ ಆ ಒಂದು ಕಳ್ಳರನ್ನು ಹಿಡಿತಾರೆ. ಮೋನಿಸ್ ಖಾನ್ 15
from Madhya Pradesh received the award for saving an old man from a railway accident. ಮಧ್ಯಪ್ರದೇಶದ 15 ವರ್ಷದ ಮುನೀಶ್ ಖಾನ್ ಅವರು ಈ ಅವಾರ್ಡ್ ಕೊಡಲಾಗುತ್ತೆ. ಯಾಕಂತಂದ್ರೆ ರೈಲ್ವೆ ಅಪಘಾತದಿಂದ ಆ ಒಬ್ಬ ವೃದ್ಧನನ್ನು ಆ ಮಗು ರಕ್ಷಣೆ ಮಾಡಿರುತ್ತೆ. ವಿ ಸಲ್ಯೂಟ್ ದೀಸ್ ಬ್ರೇವ್ ಚಿಲ್ಡ್ರನ್. ಈ ಎಲ್ಲ ಮಕ್ಕಳಿಗೆ ನಾವು ಅಭಿನಂದನೆಗಳನ್ನು ಸಲ್ಲಿಸಲೇಬೇಕು. ನೋಡಿ, ಇದು ಬ್ರೇವರಿ ಅವಾರ್ಡ್ ಫಂಕ್ಷನ್. ಇಲ್ಲಿರ್ತಕ್ಕಂಥ ಮಕ್ಕಳೆಲ್ಲರಿಗೂ ಬ್ರೇವರಿ ಅವಾರ್ಡನ್ನು ಕೊಟ್ಟಿದ್ದಾರೆ. ಮಕ್ಕಳೇ, ಈ ಪಾಠದಿಂದ ನಮಗೇನು ಗೊತ್ತಾಗುತ್ತೆ? ನಾವು ಧೈರ್ಯವಾಗಿರಬೇಕು. ಯಾವುದೇ ಕಷ್ಟಗಳನ್ನು, ನಮ್ಮ ಜೀವನದಲ್ಲಿ ಬರ್ತಕ್ಕಂತಹ ಯಾವುದೇ ಕಷ್ಟಗಳನ್ನು ಧೈರ್ಯವಾಗಿ ಎದುರಿಸಬೇಕು ಅನ್ನೋದು ಈ ಪಾಠದಿಂದ ನಾವು ತಿಳ್ಕೊಳ್ಬಹುದು. ಈಗ ಈ ಪಾಠದಲ್ಲಿ ಬರ್ತಕ್ಕಂತಹ ಹೊಸ ಪದಗಳನ್ನು ಕಲಿಯೋಣ. ವರ್ಡ್ಸ್ ಟು ನೋ: ಶಾಮಿಯಾನ, ಡೆಕೋರೇಟೆಡ್ ಟೆಂಟ್ ಅಂದರೆ ಗುಡಾರ. ಇನಿಷಿಯೇಟ್, ಟು ಬಿಗಿನ್ ಸಮಥಿಂಗ್ ಅಂದರೆ ಮೊಟ್ಟ ಮೊದಲಾಗಿ ಪ್ರಾರಂಭಿಸುವುದು. ರಿಸಿಪೆಂಟ್, ಎ ಪರ್ಸನ್ ಹೂ ರಿಸೀವ್ ಸಮಥಿಂಗ್ ಅಂದರೆ ಪಡೆದುಕೊಳ್ಳುವವರು. ಈವ್ನಿಂಗ್ ಬಿಫೋರ್ ದ ಇವೆಂಟ್ ಅಂದರೆ ಕಾರ್ಯಕ್ರಮದ ಸಂಜೆ. ವೇಲಾರ್, ಗ್ರೇಟ್ ಕರೇಜ್ ಅಂದರೆ ಶೌರ್ಯ. ಅಟಾಪ್, ಆನ್ ದ ಟಾಪ್ ಆಫ್, ಮೇಲೆ. ಕನ್ಫರ್, ಟು ಗಿವ್ ಸಂಬಡಿ ಎನ್ ಅವಾರ್ಡ್ ಪ್ರಶಸ್ತಿಯನ್ನು ಪ್ರದಾನ ಮಾಡೋದು. ಅವರ್ಟೆಡ್, ಅವಾಯ್ಡೆಡ್ ಅಂದರೆ ತಪ್ಪಿಸು. ಸ್ಟ್ಯಾಂಪೀಡ್, ಎ ಸಿಚುವೇಶನ್ ಇನ್ ವಿಚ್ ಎ ಗ್ರೂಪ್ ಆಫ್ ಪೀಪಲ್ ಸಡನ್ಲಿ ಸ್ಟಾರ್ಟ್ ರನ್ನಿಂಗ್ ಅಂದರೆ ಒಂದು ಸನ್ನಿವೇಶದಲ್ಲಿ ಇದ್ದಕ್ಕಿದ್ದಂತೆ ಒಂದು ಗುಂಪು ಓಡಿ ಹೋಗುವುದು ಅಂದರೆ ಕಾಲು ತುಳಿತಕ್ಕೆ ಒಳಗಾಗುವುದು. ಸ್ಯಾಲ್ಯೂಟ್, ಶೋ ಆಫ್ ಆನರ್ ಫಾರ್ ಸಂಬಡಿ ಇನ್ ಪಬ್ಲಿಕ್ ಫಾರ್ ದೇರ್ ಅಚೀವ್ಮೆಂಟ್. ಅಭಿನಂದನೆ. ಆತ್ಮೀಯ ಶಿಕ್ಷಕರೇ, ಪ್ರಾಥಮಿಕ ಶಾಲೆಯ ಇತರ ತರಗತಿಗಳ ಇಂಗ್ಲಿಷ್ ಪಾಠಗಳ ಕನ್ನಡ ವಿಡಿಯೋಗಳಿಗಾಗಿ ಇಲ್ಲಿ ಕ್ಲಿಕ್ ಮಾಡಿ.